ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷಿ ಉಪನಿರ್ದೇಶಕ ಡಾ. ಉಮೇಶ್ ಎಚ್ಚರಿಕೆ ನೀಡಿದ್ದಾರೆ. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಆಯೋಜಿಸಲಾದ ಕೃಷಿ ಪರಿಕರ ಮಾರಾಟಗಾರರ ಸಭೆ ಹಾಗೂ ಸುರಕ್ಷಿತ ಕೀಟನಾಶಕ ಬಳಕೆ ಕುರಿತ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರಿಗೆ ಅನುಕೂಲವಾಗುವಂತೆ ಪ್ರತಿಯೊಂದು ಅಂಗಡಿಯಲ್ಲಿ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು ಎಂದು ಸೂಚಿಸಿದರು. ಜೊತೆಗೆ ದಾಸ್ತಾನು ರಿಜಿಸ್ಟರ್ ಸರಿಯಾಗಿ ನಿರ್ವಹಿಸಿ, ಭೌತಿಕ ದಾಸ್ತಾನಿಗೂ ದಾಖಲೆಯಲ್ಲಿರುವ ಮಾಹಿತಿಗೂ ಹೊಂದಾಣಿಕೆ ಇರಬೇಕು ಎಂದರು. ಇನ್ನು ಪಾಯಿಂಟ್ ಆಫ್ ಸೇಲ್ ಪಾಸ್ ಯಂತ್ರದ ಮೂಲಕವೇ ರಸಗೊಬ್ಬರ ಮಾರಾಟ ಮಾಡಬೇಕು. ರೈತರಿಂದ ಸಹಿ ಪಡೆದು ಕಡ್ಡಾಯವಾಗಿ ರಸೀದಿ ನೀಡಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ನಿಯಂತ್ರಣ ಆದೇಶ, ಬೀಜ ಕಾಯ್ದೆ ಹಾಗೂ ಸಂಬಂಧಿತ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಸಹಾಯಕ ಕೃಷಿ ನಿರ್ದೇಶಕ ರಮೇಶ್ ಕುಮಾರ್, ನಿಗದಿತ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದರೆ ಅಂತಹ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಯಾವುದೇ ಕಾರಣಕ್ಕೂ ಬೀಜ ಮತ್ತು ರಸಗೊಬ್ಬರಗಳ ಕೃತಕ ಅಭಾವ ಸೃಷ್ಟಿಸಬಾರದು. ರೈತರಿಗೆ ಅನ್ಯಾಯವಾಗದಂತೆ ಕೃಷಿ ಪರಿಕರಗಳನ್ನು ಮಾರಾಟ ಮಾಡಬೇಕು ಎಂದು ಸಲಹೆ ನೀಡಿದರು. ಜೊತೆಗೆ ಅಂಗಡಿಗೆ ಬರುವ ರೈತರೊಂದಿಗೆ ಸೌಜನ್ಯದಿಂದ ವರ್ತಿಸಿ, ಸಕಾರಾತ್ಮಕ ಸೇವೆ ನೀಡಬೇಕು ಎಂದರು. ಸಭೆಯಲ್ಲಿ ಕಸಬಾ ಕೃಷಿ ಅಧಿಕಾರಿಗಳು ಹಾಗೂ ತಾಲೂಕಿನ ಕೃಷಿ ಪರಿಕರ ಮಾರಾಟಗಾರರು ಭಾಗವಹಿಸಿದ್ದರು. ಇದೀಗಷ್ಟೇ ಜನಧ್ವನಿ ನ್ಯೂಸ್ ವರದಿ. ಇಲಾಖೆಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀರಾ. ಸೊ ತಾವು ಮತ್ತೆ ನಾವು ಎಲ್ಲ ಸೇರ್ಕೊಂಡು ರೈತರಿಗೆ ಟೈಮ್ ಆಗಿ ಅವರ ಇನ್ ಟೈಮ್ ಅಲ್ಲಿ ಇರೋ ಮಳೆ ಬಿದ್ದ ತಕ್ಷಣ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ರೈತರು. ಮೊದಲನೇ ಪ್ರಕ್ರಿಯೆ ನೋಡ್ಕೊಂಡಂತ ಯಾರು ಹೋಗೋದಿಲ್ಲ. ಮಳೆ ರಾತ್ರಿ ಬಿದ್ದ ಬೆಳಗ್ಗೆ ನಮ್ಮ ಇಲಾಖೆ ಮುಂದೆ ಬಿದ್ದ ಬೀಜ ನಿಂತ್ಕೋತಾರೆ, ನಿಮ್ಮ ಹತ್ರನೂ ಬರ್ತಾರೆ, ಹಾಗೆ ಗೊಬ್ಬರಕ್ಕೂ ಬರ್ತಾರೆ. ಸೊ ಹಾಗಾಗಿ ನಾವು ಗೊಬ್ಬರನ ಯಾವುದೇ ಕಾರಣಕ್ಕೂ ಅವ್ರಿಗೆ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಲ್ಲಿ ಬರ್ತದೆ. ಎಸೆನ್ಷಿಯಲ್ ಕಮೋಡಿಟಿ ನಮ್ಮ ಗೊಬ್ಬರ ಏನಿದೆ ಎಸೆನ್ಷಿಯಲ್ ಕಮೋಡಿಟಿ. ಮತ್ತೆ ಈಗ ಎಸ್ಪೆಷಲಿ ನಾವು ಯೂರಿಯಾನ ಈ ಒಂದು ವರ್ಷದಲ್ಲಿ ನಿಮಗೆಲ್ಲ ಗೊತ್ತಿದೆ, ಈಗ ಯುದ್ಧಗಳು ನಡೀತಾ ಇದೆ. ಸೊ ಇನ್ ಟೈಮ್ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲೂ ಕೂಡ ನಾವು ರೈತರಿಗೆ ಯಾವುದೇ ತೊಂದರೆ ಆಗ್ದಂಗೆ ನಾವು ಯೂರಿಯಾ ಗೊಬ್ಬರ ಆಗಿರ್ಬೋದು ಅಥವಾ DAP ಅಥವಾ ಬೇರೆ ಬೇರೆ ಗೊಬ್ಬರಗಳನ್ನ ನಾವು ಹೇಗೆ ಅವರಿಗೆ ನಾವು ಸಿದ್ಧತೆ ಮಾಡ್ಕೊಂಡು ಅವರಿಗೆ ಕೊಡುವಂತ ಅನಿವಾರ್ಯತೆ ಇರ್ತದೆ. ಆಗಿರ್ಬೇಕು, ಜೊತೆಗೆ ಸರಿಯಾದ ರೀತಿಯಲ್ಲಿ ಕೊಡಬೇಕು. ಈಗ ರೈತನಿಗೆ ನಿಮ್ಗೆಲ್ಲ ಈಗ ಬಯೋಮೆಟ್ರಿಕ್ ಇದೆ, ಈಗ ನಾವು ಕಿಸಾನ್ ಮಾಡಲ್ ಕೂಡ ಕೊಡ್ತಾ ಇದ್ದೀವಿ. ಸೊ ಎಲ್ಲವೂ ನಾವು ಸರ್ಕಾರ ಏನಕ್ಕೆ ಮಾಡ್ತಾ ಇದೆ ಅಂದ್ರೆ ರೈತನಿಗೆ ನೇರವಾಗಿ ಕೊಡುವಂತ ಸೌಲಭ್ಯ ಹೋಗ್ಬೇಕು. ಅದೆಲ್ಲೂ ಕೂಡ ರೈತನಿಗೆ ತಡೆ ಹಿಡಿಬಾರದು, ನಾವು ರೈತನಿಗೆ ಕೊಡಬೇಕು. ಅದೇ ರೀತಿ ಆ ಒಂದು ಎಸೆನ್ಷಿಯಲ್ ಕಮೋಡಿಟಿ ಇರುವಂತಹ ಗೊಬ್ಬರಗಳು ಬೇರೆ ಯಾರಿಗೂ ಕೂಡ ಅನಧಿಕೃತವಾಗಿ ಅಥವಾ ಬೇರೆ ಕಡೆ ಹೋಗದಂಗೆ ರೈತನಿಗೆ ತಲುಪಿ ಕೃಷಿಯನ್ನ ಸಮೃದ್ಧಿಗೊಳಿಸಲು ಉದ್ದೇಶ ಇರ್ತದೆ. ಇದ್ರ ಬಗ್ಗೆ ನನ್ನ ಮನವಿ ಏನಂದ್ರೆ, ನಾವು ಈಗ ಈ ತಾಲೂಕಲ್ಲಿ ಬಂದಿದ್ದೀವಿ, ಇದು ದೊಡ್ಡ ಸಾಹೇಬರು ಮತ್ತು ನಮಗೆ ಇನ್ಸ್ಟ್ರಕ್ಷನ್ ಅದೇ ಕೊಟ್ಟಿದ್ದೀವಿ. ಖಂಡಿತ ವಿ ವಿಲ್ ವಾಚ್ ಅಂಡ್ ಕನಿಷ್ಠ 2 ರಿಂದ 3 ಲೈಸೆನ್ಸ್ ನಾವು ತೆಗೆಯುವಂತ ಕೆಲಸಗಳನ್ನ ಮಾಡ್ತೀವಿ. ಸೊ ಆ ರೀತಿ ಆಗ್ಬಾರ್ದು. ನಮ್ಮ ತಾಲೂಕಲ್ಲಿ ಯಾವ್ದು ಕೂಡ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬಾರ್ದು. ಯಾಕಂದ್ರೆ ನೀವು ಕೂಡ ಯಾವ್ದೋ ಉದ್ಯೋಗ ಮಾಡ್ಬೇಕಂತ ಇರ್ತಾರೆ. ಬಟ್ ಏನಾದ್ರೂ ನೀವು ಅಪ್ಪಿ ರೈತರಿಗೆ ಉದ್ದೇಶಪೂರ್ವಕವಾಗಿ ಮೋಸ ಮಾಡೋದು ಅಥವಾ ಅವರಿಗೆ ಅವ್ರನ್ನ ದಾರಿ ತಪ್ಪಿಸೋದು ಅವೆಲ್ಲ ಕಂಡು ಬಂದ್ರೆ ಖಂಡಿತ ನಾವು ಲೈಸೆನ್ಸ್ ರದ್ದುಪಡಿಸೋದಕ್ಕೆ ನಾವು ಹಿಂದೇಟ್ ಹಾಕೋದಿಲ್ಲ, ಸೀಸರ್ ಮಾಡೋದಕ್ಕೆ ಹಿಂದೇಟ್ ಹಾಕೋದಿಲ್ಲ. ನಮ್ಮ ಆಕ್ಟ್ ಪ್ರಕಾರ ಏನ್ ನಾವು ಕ್ರಮಗಳು ಎಲ್ಲವೂ ಕೂಡ ತಗೋತೀವಿ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಬಿಲೀಫ್ ಏನು, ನೀವು ಕೂಡ ಇಲಾಖೆ ನಿಮಗೆ ಗೊತ್ತಿದೆ, ಇಲಾಖೆ ಏನೇನೋ ಅಂಶಗಳು ಗೊತ್ತಿಲ್ಲ. ನಾವೆಲ್ಲ ಪ್ರತಿ ವರ್ಷ ನಾವು ರಿಫ್ರೆಶ್ ಮಾಡ್ತಾ ಇರ್ತೀವಿ ಅಷ್ಟೇ. ಬಟ್ ನಿಮ್ಗೆ ಗೊತ್ತಿರುತ್ತೆ ಏನೇನ ಮಾಡಬೇಕು, ಏನೇನ ಮಾಡಬಾರ್ದು. ಆ ತರ ತಾವು ತಮ್ಮ ಮನಸ್ಸಾಕ್ಷಿಯನ್ನ ಬಳಸಿ ರೈತರಿಗೋಸ್ಕರ ಕೆಲಸಗಳನ್ನ ಮಾಡಿದ್ರೆ ನಮ್ಮ ಕೆಲಸನೂ ಕಡಿಮೆ ಆಗ್ತದೆ. ನೀವು ಕೂಡ ಯಾವುದೇ ತೊಂದರೆ ಇದ್ದಲೇ ಧೈರ್ಯವಾಗಿ ತಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಈ ಸ್ಟೇಟ್ ಪರಿಣಾಮ ನೇರವಾಗಿ ಅನೇಕ ವಲಯಗಳಲ್ಲಿ ಆಗಿದೆ. ಅದರಲ್ಲಿ ಪ್ರಮುಖ ವಲಯ ಕೃಷಿ ವಲಯ. ಕೃಷಿ ವಲಯದಲ್ಲಿ ನಮ್ದು ಅನೇಕ ರಸಗೊಬ್ಬರಗಳು ಏನು ಬಳಕೆ ಮಾಡ್ತಾರಲ್ಲ ಈ ದೇಶದಲ್ಲಿ, ಅಷ್ಟು ರಸಗೊಬ್ಬರಗಳ ಒಟ್ಟಾರೆ ಪ್ರಮಾಣದಲ್ಲಿ 50% ಪ್ರಮಾಣ ನಾವು ಇತರೆ ದೇಶಗಳನ್ನ ಆಮದು ಮಾಡಿಕೊಂಡಂತಹ ನೇರ ಗೊಬ್ಬರ ಇರ್ಬೋದು ಅಥವಾ ರಸಗೊಬ್ಬರ ತಯಾರಿಕೆ ಬೇಕಾದಂತಹ ಅಗತ್ಯ ತಯಾರಾಗುತ್ತೆ. ಈ ವಿಷಯ ಕ್ಲಿಯರ್ ನಿಮಗೆ? ಸೊ ನಾವೇನು ಎಂಡ್ ಪ್ರಾಡಕ್ಟ್ ಯೂಸ್ ಮಾಡ್ತಿದೀವಲ್ಲ, ಯೂರಿಯಾ, DAP ಮತ್ತೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್, ಅದು ಯಾವುದು ನೇರವಾಗಿ ಈ ದೇಶದಲ್ಲೇ ತಾನು ಉತ್ಪಾದನೆಗೊಂಡು ನೇರವಾಗಿ ನಮಗೆ ಬರೋದಿಲ್ಲ. ಅದು ನಮ್ಮ ಸಹಕಾರ ಅಷ್ಟೇ ಅಲ್ಲ, ಇಡೀ ಜಾಗತಿಕ ಮಟ್ಟದ ಸಹಕಾರದಿಂದ ರಸಗೊಬ್ಬರದ ವಲಯ ನಡೆದಿದೆ ಇದುವರೆಗೂ. ಸೊ ಇದು ನಮಗೆಲ್ಲ ತಲೆಗೆ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ನೇರವಾಗಿ ಅಫೆಕ್ಟ್ ಆಗಿರೋದು ಯಾವ್ದಕ್ಕಪ್ಪ ಅಂತಂದ್ರೆ ರಸಗೊಬ್ಬರದ ವಿಚಾರದಲ್ಲಿ. ಉಳಿದಂತೆ ಅನೇಕ ವಿಚಾರ ಇದಾವೆ. ಕೃಷಿ ಉತ್ಪನ್ನಗಳು ಮಾರುಕಟ್ಟೆನಲ್ಲಿ ಅನುಭವಿಸಿರ್ತಕ್ಕಂಥ ಸಮಸ್ಯೆಗಳು ಅದು ಬೇರೆ ಟಾಪಿಕ್. ಸೊ ನಮ್ಮ ಅಗತ್ಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ ರಸಗೊಬ್ಬರ. ಆ ರಸಗೊಬ್ಬರದಲ್ಲಿ ಅನೇಕ ತರಹೇವಾರಿ ವರ್ಗಗಳಿದೆ. ಅದರಲ್ಲಿ ಪ್ರಮುಖವಾದ್ದು
ಯೂರಿಯಾ, ಎರಡನೇದು DAP, ಮೂರನೇದು ಕಾಂಪ್ಲೆಕ್ಸ್, ನಾಲ್ಕನೇದು ಇತರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮತ್ತೆ ಐದನೇದು ಯಾವ್ದಿದೆ ವಾಟರ್ ಸಾಲ್ಯುಬಲ್ ಅಂದ್ರೆ ದ್ರವ ರೂಪದಲ್ಲಿ ನಾವೇನು ಕೊಡ್ತೀವಲ್ಲ ಅದು. ಸೊ ಇಷ್ಟು ಕೆಟಗರಿ ರಸಗೊಬ್ಬರಗಳು ಇದೆ. ಅದರಲ್ಲಿ ಪ್ರಮುಖವಾದ್ದು ಮತ್ತು ಅತ್ಯಂತ ಅಗತ್ಯವಾಗಿ ನಾವು ಚರ್ಚೆ ಮಾಡಿಕೊಂಡು ಮನದಟ್ಟು ಮಾಡ್ಕೋಬೇಕಾದ್ದು ಯೂರಿಯಾ ಅಂತ ವಿಚಾರ. ಯೂರಿಯಾ ಯಾಕೆ ಅಂತ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಯೂರಿಯಾ ಒಟ್ಟಾರೆ ಒಂದು ಸಸ್ಯದ ಬೆಳವಣಿಗೆಗೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ಒಂದು ಪೋಷಕಾಂಶ. ಯಾವುದು? ಸಾರಜನಕ. ಸಾರಜನಕ ಅಂದ್ರೆ ಇಂಗ್ಲಿಷ್ ನಲ್ಲಿ ನೈಟ್ರೋಜನ್ ಅಂತ ಕರೀತೀವಿ. ನೈಟ್ರೋಜನ್ ಒದಗಿಸ್ತಕ್ಕಂತ ಎರಡು ಕೆಮಿಕಲ್ ಫಾರ್ಮುಲೇಷನ್ಸ್. ಒಂದು ಅಮೋನಿಯಂ ಸಲ್ಫೇಟ್, ಕೇಳಿರ್ತೀರ, ಅದು ಅಮೋನಿಯಂ ಸಲ್ಫೇಟ್ ನೇರವಾಗಿ ಬರುತ್ತೆ. ಅಮೋನಿಯಂ ಹೋಲ್ಸೇಲರ್ಗಳು, ಹೋಲ್ಸೇಲರ್ ಟು ರಿಟೇಲ್ ನೀವು ಮಾಮೂಲಿ ಪ್ರೊಸೆಸ್ ಮಾಡ್ತೀರಲ್ಲ, ಯಾವ್ದ್ರಲ್ಲಿ POS ಅಲ್ಲಿ ಮಾಡ್ತೀರಾ, ಮತ್ತೆ ಸ್ಟಾಕ್ ಬುಕ್ ಅಲ್ಲಿ ಮಾಡ್ಕೊಳ್ತೀರಾ, ಮತ್ತೆ ಇನ್ವಾಯ್ಸ್ ರೆಡಿ ಮಾಡ್ತೀರಾ. ಆ ಹೋಲ್ಸೇಲರ್ ಮ್ಯಾಪಿಂಗ್ ಆಗ್ಬೇಕು. ಹೇಗೆ ಆಗ್ಬೇಕು ಅಂತಂದ್ರೆ ಇಲ್ಲಿದೆ ನೋಡಿ. ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂಡ್ ತಾಲೂಕ್ ಫ್ರಮ್ ದ ರೆಸ್ಪೆಕ್ಟಿವ್ ಡ್ರಾಪ್ ಡೌನ್. ಅಲ್ಲಿ ಡಿಸ್ಟ್ರಿಕ್ಟ್ ತಗೋಬೇಕು, ತಾಲೂಕು ತಗೋಬೇಕು. ಅದಾದ್ಮೇಲೆ ಕನ್ಫರ್ಮ್ ದ ಲೈಸೆನ್ಸ್ ಹೋಲ್ಡರ್ ನೇಮ್ ಅಂಡ್ ಅಡ್ರೆಸ್ ಡೀಟೇಲ್ಸ್ ಮ್ಯಾಚ್ ರೆಕಾರ್ಡ್ಸ್. ಯಾವ ಡಿಸ್ಟ್ರಿಕ್ಟ್ ಯಾವ ತಾಲೂಕು ತಗೊಳ್ತೀರಲ್ಲ ಅವ್ರದ್ದು ಅಷ್ಟು ಡೇಟಾ ಬೇಸ್ ಆಲ್ರೆಡಿ ಇದೆ ವೆಬ್ ಪೋರ್ಟಲ್. ನೀವೇ ಟೈಪ್ ಮಾಡ್ಬೇಕಾಗಿಲ್ಲ.